ತಪ್ಪು ದಾರಿಗೆ ಹೋಗ್ತಾ ಇರುವಂತಹ ಜನಪ್ರತಿನಿಧಿಗಳು, ತಪ್ಪು ದಾರಿಗೆ ಹೋಗ್ತಾ ಇರುವಂತಹ ಆಡಳಿತಗಾರರು, ದಾರಿ ತಪ್ಪುತ್ತಿರುವಂತಹ ವ್ಯವಸ್ಥೆ, ಈ ವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೆ ಯುವಕರೇ ಮುಂದಾಗಬೇಕು. ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಏನಿದೆಯಲ್ಲ, ಇದು 3 ದಿವಸ 4 ದಿವಸದಲ್ಲಿ ಇಷ್ಟೊಂದು ಬೆಳವಣಿಗೆ ಆಗಿದೆ ಅಂತಂದರೆ ಇದು ಮುಂದುವರಿಯಬೇಕು. ಭಾರತ ದೇಶವನ್ನು ಜಿರಳೆಗಳು ಆವರಿಸ್ಕೊಳ್ತಾ ಇದೆ. ಎಲ್ಲೆಲ್ಲೂ ಜಿರಳೆಗಳದೇ ಮಾತು. ಕಾಕ್ರೋಚ್ ಜನತಾ ಪಾರ್ಟಿ ಇದೊಂದು ಭಾರತದಲ್ಲಿ ಆಗಬೇಕಾಗಿತ್ತು. ಈ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಬೇಕಾಗಿತ್ತು. ಈ ವ್ಯವಸ್ಥೆಯ ವಿರುದ್ಧ ಯುವಕರು ಧ್ವನಿ ಎತ್ತಬೇಕಾಗಿತ್ತು. ಹದಗೆಟ್ಟಿರುವಂತಹ ಅವ್ಯವಸ್ಥೆ, ಈ ಅವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೆ ಯುವಕರು ಮುಂದಾಗಬೇಕಾಗಿತ್ತು. ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿಯ ಹೆಸರಿನಲ್ಲಿ 4 ದಿನಗಳಿಂದ ಪ್ರಾರಂಭ ಆಗಿರುವಂಥದ್ದು ಯುವಕರಿಗೆ ಗೊತ್ತಾಗ್ತಾ ಇದೆ. ಈ ದೇಶದ ಆಡಳಿತ ವ್ಯವಸ್ಥೆ ಯಾವ ರೀತಿ ಹದಗೆಡ್ತಾ ಇದೆ ಅಂತೇಳಿ ಇದನ್ನು ಮುನ್ನೆಲೆಗೆ ತೆಗೆದುಕೊಂಡು ಬಂದರೆ 100% ಕಾಕ್ರೋಚ್ ಜನತಾ ಪಾರ್ಟಿ ಏನಿದೆಯಲ್ಲ, ಸ್ವಾತಂತ್ರ್ಯ ಸಂಗ್ರಾಮದ ಹಿಂದೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇದ್ರಲ್ಲ, ಅದನ್ನು ಈಗ ನೆನಪಿಸುವಂತಹ ಕೆಲಸ ಯುವಕರು ಮಾಡಬೇಕಾಗತ್ತೆ. ಈಗಾಗಲೇ ಭಾಳಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಅಂಧ ಭಕ್ತರು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಮಹೇಶ್ ವಿಕ್ರಮ್ ಹೆಗಡೆ ಹೇಳ್ತಾರೆ, ಆ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಸ್ಥಾಪನೆ ಮಾಡಿರುವಂಥವರು ಅಭಿಜಿತ್ತು ಅಮೇರಿಕಾ ಪ್ರಜೆಯಂತೆ ಆಗಲೇ ಹುಡುಕ್ಬಿಟ್ಟಿದ್ದಾರೆ. ಆಗಲೇ ಎಲ್ಲವನ್ನು ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರಿಗೆ ಯಾಕ್ರಿ ಇವೆಲ್ಲನೂ? ಈ ದೇಶದ ವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೆ ಅಭಿಜಿತ್ ಅಂತ ವ್ಯಕ್ತಿಗಳು ಬಂದರೆ ಇವ್ರಿಗೆ ಯಾಕೆ ಹೊಟ್ಟೆ ಉರಿ? ಇವರೆಲ್ಲ ಯಾರು? ನಾವು ನೋಡ್ತಾ ಕೂತಿದ್ದೀವಿ. ವ್ಯವಸ್ಥೆಯನ್ನು ಹಾಳು ಮಾಡಿರುವಂತಹ ಜನಪ್ರತಿನಿಧಿಗಳನ್ನು ಪ್ರಶ್ನೆ ಮಾಡಬೇಕಾಗಿದ್ದಂತಹ ಯುವಕರು ಇವತ್ತು ಧ್ವನಿ ಎತ್ತುತ್ತಾ ಇದ್ದಾರೆ. ಅದರಲ್ಲಿ ಈ ಅಂಧ ಭಕ್ತರುಗಳು ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ತೋರಿಸ್ತಾ ಇರುವಂತಹ ಈ ಅಂಧ ಭಕ್ತರುಗಳು ಈಗ ಬಾಯ್ ಬಡ್ಕೊಳ್ತಾ ಇದ್ದಾವೆ. ಕಾಕ್ರೋಚ್ ಜನತಾ ಪಾರ್ಟಿಗೂ ಸಹ ತಪ್ಪನ್ನು ಹುಡ್ಕೋದಕ್ಕೆ ಹೋಗ್ತಾ ಇದ್ದಾರೆ. ಮತ್ತಿನ್ನು ಯಾವಾಗ ಈ ಭಾರತೀಯ ಪ್ರಜೆಗಳಾಗ್ತಾರೆ ಇವರು? ಯಾವಾಗ ಭಾರತೀಯ ಪ್ರಜೆಗಳಾಗ್ತಾರೆ ಇವರು? ಇದು ಬೇಡವಾ? ಮತ್ತೇನು ಮಾಡಬೇಕು? ಡಾಲರ್ನೇ ಬೆಲೆ 98 ರೂಪಾಯಿ 99 ಹೋಗ್ತಾ ಇದೆ. ಹೌದು, ಜಿ ಹುಜೂರ್ ಕರೆಕ್ಟ್ ಇದೆ, ಇವ್ರು ಮಾಡ್ತಾ ಇರೋದು ಕರೆಕ್ಟ್ ಇದೆ ಅಂತ ಹೇಳಬೇಕು. ವಿದೇಶಿ ಸಾಲ 225 ಲಕ್ಷ ಕೋಟಿಗೆ ಏರ್ತಾ ಇದೆ, ಅದನ್ನು ಜಿ ಹುಜೂರ್ ಅಂತ ಹೇಳಬೇಕು. ಪ್ರತಿಯೊಂದನ್ನು ಇವ್ರು ಬೆಲೆ ಏರಿಕೆ ಮಾಡ್ತಾರೆ, ಜಿ ಹುಜೂರ್ ಅನ್ಬೇಕು. ಇವ್ರು ವಿದೇಶಕ್ಕೆ ಹೋಗಿ ಮೆಲೋಡಿ ಚಾಕ್ಲೇಟ್ ಕೊಟ್ಟು ಬರ್ತಾರೆ, ಜಿ ಹುಜೂರ್ ಅನ್ಬೇಕು. ನಾರ್ವೆ ಪತ್ರಕರ್ತೆಗೆ ಉತ್ತರ ಕೊಡೋದಿಲ್ಲ, ಜಿ ಹುಜೂರ್ ಅನ್ಬೇಕು. ಇದು ಒಂದು ವ್ಯವಸ್ಥೆಯ ಅವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೆ ಈಗ ಯುವಕರು ಎದ್ದಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿಯ ಹೆಸರಿನಲ್ಲಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಹಂಗಾಮ ಸೃಷ್ಟಿ ಮಾಡಿದೆಯಲ್ಲ, ಈ ಹಂಗಾಮ ಇವತ್ತು ದೇಶಾದ್ಯಂತ ಬರಬೇಕು. ಸ್ವಾತಂತ್ರ್ಯ ಸಂಗ್ರಾಮದ ರೀತಿಯಲ್ಲಿ ಈ ಭ್ರಷ್ಟ ವ್ಯವಸ್ಥೆಯನ್ನು ಕಿತ್ತ ಹಾಕಬೇಕು. ಭ್ರಷ್ಟ ವ್ಯವಸ್ಥೆ, ಒಂದೊಂದು ರಾಜಕೀಯ ಪಕ್ಷಗಳು ದೇಣಿಗೆಯನ್ನು ಸಂಗ್ರಹಣ ಮಾಡ್ತಾ ಇದ್ದಾವೆ. ಯಾತಕ್ಕೆ ದೇಣಿಗೆ ಸಂಗ್ರಹಣ ಮಾಡ್ತಾರೆ? ಇವರಿಗೆ ದೇಣಿಗೆ ಕೊಡೋರು ಯಾರು? ಅವ್ರಿಗೆ ಯಾರು ಅನುಕೂಲ ಮಾಡಿಕೊಡ್ತಾರೆ? ಅಲ್ಲಿಂದ ಪ್ರಾರಂಭ ಆಗಿ ಇವರು ಜನಪ್ರತಿನಿಧಿಗಳು ಜನರ ತೆರಿಗೆ ಹಣದಿಂದ ಭತ್ಯೆಗಳನ್ನು ತೆಗೆದುಕೊಳ್ಬೇಕಾಗಿರುವಂಥವರು. ಇವರೆಲ್ಲರೂ ಯಾವ ರೀತಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ, ಎಲ್ಲದಕ್ಕೂ ಇವರು ಉತ್ತರ ಕೊಡಬೇಕಾಗುತ್ತೆ. ಕಾಕ್ರೋಚ್ ಜನತಾ ಪಾರ್ಟಿ ಇಷ್ಟಕ್ಕೆ ನಿಲ್ಲಬಾರದು. ಒಬ್ಬರು ಜಸ್ಟಿಸ್ ಅವರು ನಿರುದ್ಯೋಗಿ ಯುವಕರಿಗೆ ಜಿರಳೆಗೆ ಹೋಲಿಸಿದಂತಹ ಜಸ್ಟಿಸ್ ಅವರು ನಿರುದ್ಯೋಗಿಗಳನ್ನು ಮಾಡಿದಂಥವ್ರು ಯಾರು? ಇವತ್ತು ಯುವಕರನ್ನು ನಿರುದ್ಯೋಗಿಗಳನ್ನು ಮಾಡಿದಂಥವ್ರು ಯಾರು? ಈ ವ್ಯವಸ್ಥೆ ಅಂದರೆ ಯಾರು? ಆಡಳಿತ ಪಕ್ಷ ಇವತ್ತು ಜನರ ದಾರಿ ತಪ್ಪಿಸ್ತಾ ಇದೆ. ಅವರಿಗೆ ಚೀಮಾರಿ ಹಾಕಬೇಕಾಗಿತ್ತು. ಯುವಕರಿಗೆ ಉದ್ಯೋಗ ಇಲ್ಲ. ನೀಟ್ ಎಕ್ಸಾಮ್ಗಳಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ, ಅದನ್ನು ಪ್ರಶ್ನೆ ಮಾಡಬಾರ್ದು. ಯುವಕರು ನಿರುದ್ಯೋಗ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀನಿ ಅಂದರು, ಅದ್ರ ಬಗ್ಗೆ ಪ್ರಶ್ನೆ ಮಾಡಬಾರ್ದು. ಯಾವುದನ್ನೂ ಪ್ರಶ್ನೆ ಮಾಡಬಾರ್ದು. ಯುವಕರು ಆರಾಮಾಗಿರಬೇಕು. ಚುನಾವಣಾ ಟೈಮ್ಗಳಲ್ಲಿ ಮಾತ್ರ ಇವರಿಗೆ ಬಳಸ್ಕೊಳ್ಬೇಕು. ಇವರಿಗೇನು ಆಶ್ವಾಸನೆಗಳನ್ನು ಕೊಡಬೇಕು. ಹಿಂದೂ ಧರ್ಮ ಬರಬೇಕು, ಭಾರತ ದೇಶ ಬರಬೇಕು, ದೇವರುಗಳನ್ನು ತರಬೇಕು, ಪಾಕಿಸ್ತಾನ ಬರಬೇಕು, ಇದನ್ನು ಮಾಡ್ಕೊಂಡು ಹೋಗೋದಾ? ಇದು ನಮ್ಮ ದೇಶನ 2014ರಿಂದ ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ? ಈಗ ನೋಡಿ, ಆ ಅಭಿಜಿತ್ ಅನ್ನೋರು ಅಕೌಂಟನ್ನು ಬ್ಲಾಕ್ ಮಾಡಿದಾರಂತೆ, ಹುಡುಕ್ತಾ ಇದ್ದಾರೆ.
ಒಬ್ಬ ವ್ಯಕ್ತಿ ಆ ಧ್ವನಿ ಎತ್ತಿದ್ದಾನೆ, ಒಬ್ಬ ಸಿಂಗಲ್ ಶೇರ್ ಒಬ್ಬ ಯುವಕ ಬಂದಿದ್ದಾನೆ, ಏನು ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದಾನೆ, ಯುವಕರು ಒಗ್ಗಟ್ಟು ಆಗ್ತಾ ಇದ್ದಾರೆ. 1 ಕೋಟಿ ಜನ 4 ದಿವಸಕ್ಕೆ ಏನು ಫಾಲೋವರ್ಸ್ ಆಗ್ತಾರೆ ಅಂತಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ತಪ್ಪು ಆಗಿದೆ ಅಂತ ತಾನೆ, ತಪ್ಪು ಆಗ್ತಾ ಇದೆ ಅಂತ ತಾನೆ. ವ್ಯವಸ್ಥೆಯನ್ನು ಬದಲಾವಣೆ ಮಾಡಿ ಈ ಭ್ರಷ್ಟ ರಾಜಕಾರಣವನ್ನು ಕಿತ್ತೊಗಿಬೇಕು ಅಂತಂದರೆ ಯುವಕರು ಮುಂದೆ ಬರಬೇಕು, ಯುವಕರು ಮುಂದೆ ಬರಬೇಕು. ಕಟ್ಟಿ ಹೊಸ ಪಕ್ಷವನ್ನು ಕಟ್ಟಿ, ಹೊಸ ಧ್ಯೇಯಗಳೊಂದಿಗೆ ಕಟ್ಟಿ, ಯುವಕರನ್ನು ಜಾಗೃತಗೊಳಿಸಿ. ಈ ದೇಶದಲ್ಲಿ ಬದಲಾವಣೆ ಬರಲೇಬೇಕು. ರಾಜಕೀಯ ಪಕ್ಷಗಳು ತಿಂದುಂಡುಕೊಂಡು ಇಡೀ ದೇಶವನ್ನು ಇವತ್ತು ಮಾಡಿ ಬಿಸಾಕ್ತಾ ಇದ್ದಾರಲ್ಲ, ಅವರಿಗೆ ಪಾಠ ಕಲಿಸಲೇಬೇಕು. ಪಾಠ ಕಲಿಸಿದಾಗ ಮಾತ್ರ ಈ ದೇಶ ಉಳಿಯುತ್ತೆ. ಇಲ್ಲದ ಹೋದರೆ ಈ ದೇಶವನ್ನು ಪಾತಾಳಕ್ಕೆ ತಳ್ಳಿ ಆಗೋಗಿದೆ. ಇನ್ನು ಮುಂದೆ ಆದರೂ ಈ ದೇಶವನ್ನು ಉಳಿಸುವಂಥ ಕೆಲಸ ಯುವಕರು ಮಾಡಬೇಕಾಗತ್ತೆ. ಇವಾಗ ಆ ಸಮಯ ಬಂದಿದೆ, 100% ಸಮಯ ಬಂದಿದೆ. ಇದನ್ನು ಎನ್ಕ್ಯಾಶ್ ಮಾಡಿಕೊಳ್ಬೇಕಾಗಿರುವಂಥದ್ದು ಯುವಕರು, ಇದನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗಬೇಕಾಗಿರುವಂಥದ್ದು ಯುವಕರ ಕರ್ತವ್ಯ ಇದೆ. ಈಗಾಗಲೇ ಅವರ ಅಕೌಂಟನ್ನು ಬ್ಲಾಕ್ ಮಾಡಿದ್ದಾರೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಇಲ್ಲಿ ಒತ್ತಡಗಳು ಬರ್ತಾ ಇದ್ದಾವೆ. ಭಾರತೀಯ ಜನತಾ ಪಕ್ಷದ ಅಂಧಭಕ್ತರು ಸಹ ಇಲ್ಲಸಲ್ಲದ ಆರೋಪಗಳನ್ನು ಹೊರಿಸ್ತಾ ಇದ್ದಾರೆ. ಇವೆಲ್ಲವೂ ಸಹ ಈಗಲೇ ವಿರೋಧ ಆಗ್ತಾ ಇದೆ ಅಂತಂದರೆ ಇದೇನಾದರೂ ಪಕ್ಷವಾಗಿ ರೂಪುಗೊಂಡ್ರೆ, ಇದು ಆಂದೋಲನ ರೀತಿ ಆದರೆ ಇನ್ನು ಯಾವ ರೀತಿ ಪ್ರತಿರೋಧಗಳನ್ನು ಎದುರಿಸಬೇಕಾಗತ್ತೆ. ಎಲ್ಲದಕ್ಕೂ ಯುವಕರು ರೆಡಿ ಇರಬೇಕು. ಈ ದೇಶವನ್ನು ಕಾಪಾಡಬೇಕಾಗಿರುವಂಥವರು ಯುವಕರು, ಯುವಶಕ್ತಿ. ಅವ್ರ ಕೈಯಲ್ಲಿ 100% ಇದು ಆಗುತ್ತೆ, 100% ಆಗುತ್ತೆ. ಯುವಕರು ಮುಂದಾಗಬೇಕು. ಯುವಕರು ಮುಂದಾದಾಗ ಮಾತ್ರ ದೇಶವನ್ನು ಉಳಿಸಲಿಕ್ಕೆ ಸಾಧ್ಯ. ರಾಜಕೀಯ ಪಕ್ಷಗಳು ಕೊಟ್ಟಂತಹ ಭರವಸೆಗಳನ್ನು ಮರೀತಾರೆ. ಯುವಕರನ್ನು ಕೈಯಾಳುಗಳು ಕಾಲಾಳುಗಳಾಗಿ ಮಾಡ್ಕೊತಾ ಇದ್ದಾರೆ. ದೇಶದ ಆರ್ಥಿಕ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಇವತ್ತು ಪ್ರಧಾನಮಂತ್ರಿಗಳು ಉಳಿತಾಯ ಮಾಡಿ ಅಂತ ಹೇಳ್ಬಿಟ್ಟು ವಿದೇಶಕ್ಕೆ ಹೋಗಿ 4 ದಿವಸ ಹೋಗಿ ಇಟಲಿಯ ಪ್ರಧಾನಿಯ ಜೊತೆಯಲ್ಲಿ ಆಕಾಶ ತೋರಿಸ್ಕೊಂಡು ಅವರಿಗೆ ಚಾಕ್ಲೇಟ್ ಕೊಟ್ಕೊಂಡು ರೀಲ್ಸ್ ಮಾಡ್ಕೊಂಡಿದ್ದಾರೆ. ಇದನ್ನು ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡಿದ್ರೆ ನಾವು ದೇಶದ್ರೋಹಿಗಳಾಗ್ತಾ ಇದ್ದೀವಿ. ಇದು ಬರೀ BJP ಒಂದೇ ಅಲ್ಲ ಸ್ವಾಮಿ, ಎಲ್ಲ ರಾಜಕೀಯ ಪಕ್ಷಗಳ ಕಥೆನೂ ಇದೇ ಆಗಿರೋದು. ಇದನ್ನು ಬದಲಾವಣೆ ಮಾಡಬೇಕು ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಇದು ದೇಶಾದ್ಯಂತ ಅಭಿಯಾನ ಸ್ಟಾರ್ಟ್ ಆಗಬೇಕು. ದೇಶಾದ್ಯಂತ ಈ ಅಭಿಯಾನ ಸ್ಟಾರ್ಟ್ ಆಗಿ ನೆಟ್ವರ್ಕ್ ಪ್ರಾರಂಭ ಆಗಬೇಕು. ಆನ್ಲೈನು ಆಫ್ಲೈನ್ನಲ್ಲಿ ಈ ವ್ಯವಸ್ಥೆಯ ವಿರುದ್ಧ ದನಿ ಎತ್ತಬೇಕು. ವ್ಯವಸ್ಥೆಯ ವಿರುದ್ಧ ಯಾವ ರೀತಿ ಜಿರಳೆಗೆ ಹೋಲಿಸೋದ್ರಲ್ಲ, ಆ ಜಿರಳೆಗಳು ಏನು ಮಾಡುತ್ತೆ ಅನ್ನೋದನ್ನು ಈಗಾಗಲೇ ಮೀಮ್ಸ್ ಮೂಲಕ ಜನರಿಗೆ ದೇಶಕ್ಕೆ ತೋರಿಸ್ತಾ ಇದ್ದಾರೆ. ಇದು ಕಾರ್ಯರೂಪಕ್ಕೆ ಬರಬೇಕು. ವ್ಯವಸ್ಥೆಯನ್ನು ಹಾಳು ಮಾಡಿದಂತಹ ರಾಜಕಾರಣಿಗಳನ್ನು, ಜನಪ್ರತಿನಿಧಿಗಳನ್ನು ಪ್ರಶ್ನಿಸುವ ಬದಲು ನಿರುದ್ಯೋಗಿಗಳಿಗೆ, ಈ ಜಿರಳೆಗಳಿಗೆ ಹೋಲಿಸಿದ್ರೆ ಇವತ್ತು ಆ ಒಂದು ಜಿರಳೆ, ಇವತ್ತು ಅಭಿಜಿತ್ ಎಂಬ ಒಬ್ಬ ಜಿರಳೆ ಇವತ್ತು ಎದ್ದು ಕೂತಿದೆ. ಎಲ್ಲ ಜಿರಳೆಗಳನ್ನು ಒಗ್ಗೂಡಿಸ್ತಾ ಇದೆ. ಎಲ್ಲ ಜಿರಳೆಗಳು ಇವತ್ತು ಸಾಥ್ ಕೊಡ್ತಾ ಇದ್ದಾವೆ. ಈ ಜಿರಳೆಗಳನ್ನು ಸಾಯಿಸೋದಕ್ಕೆ ಏನೇನು ಬೇಕು ಎಲ್ಲ ಕುತಂತ್ರಗಳು ನಡೀತಾ ಇದೆ. ಅದಕ್ಕೆ ಈ ಯುವಕ ಪಡೆ ಏನಿದೆಯಲ್ಲ, ಈ ಯುವಕ ಪಡೆ ಎದ್ದು ನಿಂತಾಗ ಮಾತ್ರ ಈ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ. ನಮ್ಮ ದೇಶ ಸಮೃದ್ಧವಾದಂತಹ ದೇಶ. ನಮ್ಮ ದೇಶ ಭರತ ಖಂಡ ಅಂತಂದರೆ ಜಗತ್ತಿನಲ್ಲೇ ಭಾರತಕ್ಕೆ ತನ್ನದೇ ಆದಂತಹ ವೈಶಿಷ್ಟ್ಯ ಇರುವಂತಹ ದೇಶ. ಇಂತಹ ದೇಶವನ್ನು ರಾಜಕೀಯ ಕಾರಣಕ್ಕೋಸ್ಕರವಾಗಿ ಪಾತಾಳಕ್ಕೆ ತಳ್ಳುವಂತಹ ಕೆಲಸ ಮಾಡ್ತಾ ಇದ್ದಾರಲ್ಲ, ಭ್ರಷ್ಟಾಚಾರ ಮಿತಿ ಮೀರ್ತಾ ಇದೆ. ಅವ್ರು ಹೇಳ್ತಾರೆ ನಾವು ಭ್ರಷ್ಟಾಚಾರ ಮಾಡಿಲ್ಲ ಅಂತಾರೆ. ಕೌಶಲ್ಯಾಭಿವೃದ್ಧಿ ಇಲಾಖೆನಲ್ಲಿ ಆಗಿದ್ದೇನ್ರಿ? PM ಕೇರಿಗೆ ಬಂದಿದ್ದ ಹಣ ಹೇಳ್ರಿ. ಭಾರತೀಯ ಜನತಾ ಪಕ್ಷಕ್ಕೆ ಬಂದಿರುವಂಥ ಫಂಡ್ ಎಲ್ಲಿಂದ ಬಂದಿದ್ದಾರೆ? ಎಲ್ಲ ಕಡೆಯೂ ಹಣ ಬರ್ತಾ ಇದೆ, ಎಲ್ಲ ಕಡೆಯೂ ಲೂಟಿ ಆಗ್ತಾ ಇದೆ. ಜನರ ತೆರಿಗೆ ಹಣವನ್ನು ಇವರು ಯಾವ ರೀತಿ ಸಬ್ಸಿಡಿಗಳನ್ನು ಕ್ಯಾನ್ಸಲ್ ಮಾಡಿ ಎಲ್ಲವನ್ನೂ ಮಾಡಿ ಇವತ್ತು ಜನರಿಗೆ ಬೆಲೆ ಏರಿಸಿ ಆ ಹಣ ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಎಲ್ಲವನ್ನೂ ಕಿತ್ತು ಹಾಕಬೇಕು, ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತಂದರೆ ಕಾಕ್ರೋಚ್ ಜನತಾ ಪಕ್ಷ ಅಸ್ತಿತ್ವಕ್ಕೆ ಬರಬೇಕು. ದೇಶಾದ್ಯಂತ ಕನ್ಯಾಕುಮಾರಿಯಿಂದ ಜಮ್ಮು ಕಾಶ್ಮೀರದವರೆಗೂ ಈ ಅಭಿಯಾನ ಪ್ರಾರಂಭ ಆಗಬೇಕು. ಯುವಕರು ಇಷ್ಟಕ್ಕೆ ನಿಲ್ಲಬಾರದು. ಸ್ವತಂತ್ರ ಹೋರಾಟದ ರೀತಿಯಲ್ಲಿ ದೇಶವನ್ನು ಉಳಿಸಬೇಕು. ದೇಶ ಮೊದಲು, ದೇಶವನ್ನು ಉಳಿಸಿ ಅಂತೇಳಿ ಕಾಕ್ರೋಚ್ ಜನತಾ ಪಾರ್ಟಿಯ ಮೂಲಕ ಹೊರಟಾಗ ಮಾತ್ರ ಈ ಜನಪ್ರತಿನಿಧಿಗಳಿಗೆ ಪಾಠ ಕಲಿಸ್ಬೋದು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ,